ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ವಂದಿಸ್ತೇವೆ. ನೀವಿನ್ನೂ ವರ್ಡ್ ಆಫ್ ಟ್ರೂತ್ ಎಂಬ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಿರಿ. ಹಾಗೆ ಕೆಳಗೆ ಕೊಟ್ಟಿರುವಂತಹ ನಂಬರನ್ನು ನಿಮ್ಮ ಪ್ರಾರ್ಥನಾ ಮನವಿಗಳಿರೋದಾದರೆ ನೀವು ತಿಳಿಯಪಡಿಸಬಹುದಾಗಿದೆ. ನಮ್ಮ ಪ್ರತಿನಿತ್ಯ ಗೂಗಲ್ ಮೀಟ್ನಲ್ಲಿ ನಡೆಯುವಂಥ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ನಂಬರನ್ನು ಸಂಪರ್ಕಿಸಿರಿ. ಕರ್ತನ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಸ್ನೇಹ, ಪ್ರೀತಿ, ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ಈ ಮೂಲಕ ನೀವು ದೇವರ ವಾಕ್ಯನ ಪ್ರತಿದಿನ ಕೇಳುವುದರಲ್ಲಿ ತುಂಬ ಸಂತೋಷವಾಗಿ ಕೇಳುತ್ತಿದ್ದೀರಿ ಎಂಬುದಾಗಿ ನಾವು ನೆನೆಸಿ ದೇವರಿಗೆ ಸ್ತೋತ್ರ ಮಾಡುವವರಾಗಿದ್ದೇವೆ. ದೇವರ ವಾಕ್ಯನ ಕೇಳಿ ಆತ್ಮಿಕವಾಗಿ ಒಂದು ಪ್ರೋತ್ಸಾಹವನ್ನು, ಆತ್ಮಿಕವಾದ ಒಂದು ಬೆಳವಣಿಗೆಯನ್ನು ಆ ದೇವರಲ್ಲಿ ಕಾಣುವ ಹಾಗೆ ದೇವರು ನಿಮಗೆ ಕೃಪೆ ತೋರುತ್ತಿದ್ದಾರೆ ಎಂಬುದಾಗಿ ನಾವು ಅದನ್ನು ನೆನೆಸಿ ದೇವರಿಗೆ ಸ್ತೋತ್ರ ಮಾಡ್ತೇವೆ. ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಅದು ನಮ್ಮನ್ನು ಕ್ರಮಪಡಿಸುವಂಥದ್ದಾಗಿಯೂ, ದೇವರ ವಾಕ್ಯ ನಮಗೆ ಧೈರ್ಯ ಕೊಡುವಂಥದ್ದಾಗಿಯೂ, ದೇವರ ವಾಕ್ಯ ಜೀವ ತರುವಂಥದ್ದಾಗಿಯೂ, ದೇವರ ವಾಕ್ಯ ನಮ್ಮನ್ನು ಪರಿಶುದ್ಧತೆಗೊಳಿಸುವಂಥದ್ದಾಗಿಯೂ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುತ್ತಾ ಇದೆ. ದೇವರ ವಾಕ್ಯನ ಕೇಳುವುದರಲ್ಲಿ ನೀವು ಆಶೀರ್ವದಿಸಲ್ಪಡ್ತಾ ಇದ್ದೀರಿ ಎಂಬುದಾಗಿ ನಾನು ನಂಬ್ತೇನೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯಕ್ಕೆ ನಿಮ್ಮ ಮನಸ್ಸನ್ನು ಬಿಟ್ಟು ಕೊಡಿರಿ. ಇನ್ನೂ ಆಶೀರ್ವಾದ ನಿಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತದೆ. ಅದರಿಂದ ಮುಂದಿರುವ ಸಮಯ ದೇವರು ನಮ್ಮೊಂದಿಗೆ ಮಾತಾಡಲಿಕ್ಕಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಪ್ರತಿದಿನ ನೀವು ನಮ್ಮೊಂದಿಗೆ ಮಾತಾಡಿ ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸಿದಾಗಿ ಈ ದಿನವೂ ಕೂಡ ನೀವು ನಮ್ಮೊಂದಿಗೆ ಮಾತಾಡಿ ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸಿರಿ. ಈ ದಿನ ಯಾವ ವಿಷಯದ ಕುರಿತು ನಮ್ಮೊಂದಿಗೆ ಮಾತಾಡಬೇಕೆಂಬುದಾಗಿ ನೀವು ಬಯಸ್ತಾ ಇದ್ದೀರೋ ಆ ವಿಷಯದ ಕುರಿತು ಮಾತಾಡಿರಿ. ನಿನ್ನ ವಾಕ್ಯ ನಮಗೆ ಜೀವವಾಗಿದೆ, ನಿಮ್ಮ ವಾಕ್ಯ ನಮಗೆ ಧೈರ್ಯವಾಗಿದೆ, ನಿಮ್ಮ ವಾಕ್ಯ ನಮಗೆ ಬಲವಾಗಿದೆ. ನಿನ್ನ ಜೀವವುಳ್ಳ ವಾಕ್ಯ ನಮ್ಮೊಳಗಡೆ ಜೀವವನ್ನು ಉಂಟು ಮಾಡಲಿ. ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ಮತ್ತೊಂದು ಆವರ್ತಿ ಪುನರ್ಜೀವಿಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಮತ್ತೊಂದು ಆವರ್ತಿ ನಿನ್ನ ವಾಕ್ಯದ ಮೂಲಕ ನಾವು ಬಲ ಹೊಂದಿಕೊಳ್ಳಿಕ್ಕೂ ನಮಗೆ ಕೃಪೆ ಕೊಡಿರಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ನೀವು ನಮ್ಮೊಂದಿಗೆ ಮಾತಾಡಿರಿ, ನಮ್ಮನ್ನು ಬಲಪಡಿಸಿರಿ. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಎಲ್ಲರಿಗೂ ಪ್ರೈಸ್ ದ ಲಾರ್ಡ್. ಕರ್ತನಿಗೆ ಮಹಿಮೆ ಉಂಟಾಗಲಿ. ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದ್ರೆ, ದೇವರ ವಾಕ್ಯದ ಗುಣಲಕ್ಷಣಗಳ ಕುರಿತು ಈ ದಿನ ನಾವು ದೇವರ ವಾಕ್ಯದ ಮೂಲಕ ಧ್ಯಾನ ಮಾಡಿಕೊಳ್ಳುವವರಾಗಿರೋಣ. ದೇವರ ವಾಕ್ಯದ ಆ ಗುಣಲಕ್ಷಣಗಳನ್ನು ನಾವು ಧ್ಯಾನಿಸುವಾಗ ದೇವರ ವಾಕ್ಯದ ಗುಣಲಕ್ಷಣಗಳು ನಮ್ಮ ಜೀವಿತದಲ್ಲಿ ಅಧಿಕವಾಗಿ ಕಾರ್ಯ ಮಾಡುವಂಥದ್ದಾಗಲಿ ಎಂಬುದಾಗಿ ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ದೇವರ ವಾಕ್ಯದ ಗುಣಲಕ್ಷಣಗಳ ಕುರಿತು ನಾವು ಮೊದಲನೇದಾಗಿ ಧ್ಯಾನ ಮಾಡೋಣ. ಒಂದು ವಾಕ್ಯವನ್ನು ಓದಿಕೊಂಡು, ಕೀರ್ತನೆ 119 ಅದರ 89ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಯೆಹೋವನೇ, ನಿನ್ನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ. ಈ ವಾಕ್ಯವನ್ನು ನಾವು ಓದುವಾಗ ಒಂದನೇದಾಗಿ ದೇವರ ವಾಕ್ಯದ ಗುಣಲಕ್ಷಣಗಳಲ್ಲಿ ಒಂದನೇದಾಗಿರುವಂಥದ್ದು ದೇವರ ವಾಕ್ಯ ಶಾಶ್ವತವಾದದ್ದು. ದೇವರ ವಾಕ್ಯ ಶಾಶ್ವತವಾದದ್ದಂಥದ್ದಾಗಿದೆ. ಹಾಗಾದರೆ ಪ್ರಿಯರೇ, ದೇವರ ವಾಕ್ಯನ ನಾವು ಕೇಳುವಾಗ, ನಮ್ಮ ಜೀವಿತದಲ್ಲಿ ಅದನ್ನು ಧ್ಯಾನಿಸುವಾಗ, ದೇವರ ವಾಕ್ಯನ ನಾವು ಕೈಗೊಂಡು ನಡೆಯುವಾಗ ಅದರದ ಗುಣಲಕ್ಷಣ ಏನೆಂಬುದಾಗಿ ನಾವು ನೋಡೋದಾದ್ರೆ, ದೇವರ ಮಾತು ಶಾಶ್ವತವಾಗಿ ನಿಲ್ಲುವಂಥದ್ದಾಗಿದೆ. ಅಂದರೆ ದೇವರ ವಾಕ್ಯದ ಗುಣಲಕ್ಷಣಗಳಲ್ಲಿ ಮೊದಲನೇದಾಗಿರುವಂಥದ್ದು ದೇವರ ವಾಕ್ಯ ಶಾಶ್ವತವಾದದ್ದು. ಹಾಗಾದರೆ ದೇವರ ವಾಕ್ಯ ಶಾಶ್ವತವಾದದ್ರಿಂದ ನಮ್ಮ ಜೀವಿತದಲ್ಲಿ ದೇವರ ವಾಕ್ಯ ಯಾವುದೆಲ್ಲ ವಿಷಯದಲ್ಲಿ ನಮ್ಮೊಂದಿಗೆ ಅದು ಒಡನಾಡಿ ಮಾತಾಡ್ತದೋ ಅದು ನಮ್ಮಲ್ಲಿ ಶಾಶ್ವತವಾಗಿ ನೆಲೆ ನಿಲ್ಲಿಸುವಂಥ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡುವಂಥದ್ದಾಗಿದೆ. ಇಲ್ಲಿ ಕೀರ್ತನೆಗಾರನು ಹೇಳ್ತಾ ಇದ್ದೇನೆ, ಯೆಹೋವನೇ, ನಿನ್ನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ. ಪರಲೋಕದಲ್ಲಿ ದೇವರ ಮಾತು ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ ಎಂಬುದಾಗಿ ಕೀರ್ತನೆಗಾರನು ದೇವರನ್ನು ಆಡಿ ಸ್ತುತಿಸೋದನ್ನು ನಾವು ನೋಡ್ತೇವೆ. ದೇವರ ವಾಕ್ಯದ ಗುಣಲಕ್ಷಣಗಳಲ್ಲಿ ಮೊದಲನೇದಾಗಿರುವಂಥದ್ದು ನಾವು ನೋಡಿದ್ದೇವೆ, ಶಾಶ್ವತವಾದ ದೇವರ ವಾಕ್ಯ. ಶಾಶ್ವತವಾಗಿರುವ ದೇವರ ವಾಕ್ಯನ ನೀವು ಹೆಚ್ಚಾಗಿ ನಂಬಬೇಕು, ಹೆಚ್ಚಾಗಿ ಅದನ್ನು ಸ್ವೀಕರಿಸಬೇಕು, ಹೆಚ್ಚಾಗಿ ನಮ್ಮ ಜೀವಿತದಲ್ಲಿ ಅದನ್ನು ನಾವು ಅಂಗೀಕರಿಸಿ ಮುಂದೆ ಹೋಗೋರಾಗಿರ್ಬೇಕು. ಪ್ರೇರೆ, ನಮ್ಮ ಜೀವಿತದಲ್ಲಿ ಬೇರೆ ಯಾವುದು ಶಾಶ್ವತವಿಲ್ಲ ನೋಡಿ. ಯಾವುದಕ್ಕೂ ಶಾಶ್ವತವಿದೆ ಎಂಬುದಾಗಿ ನಾವು ಹೇಳಲಿಕ್ಕಾಗಲ್ಲ ಅಲ್ವಾ? ನಮಗೆ ನಾವು ಶಾಶ್ವತವಾಗಿ ಇರ್ತೇನೆ ಎಂಬುದಾಗಿ ಕೂಡ ಹೇಳಲಿಕ್ಕಾಗಲ್ಲ. ನಮಗೂ ಕೂಡ ಜೀವಿತದ ಕಾಲ ಲಿಮಿಟ್ ಇದೆ. ಇಷ್ಟು ಕಾಲ ಜೀವಿಸ್ತೀವಿ ಅಂತಲೂ ಹೇಳಲಿಕ್ಕಾಗಲ್ಲ. ನಾನು ನಿರಂತರವಾಗಿ ಇರ್ತೀನಿ ಅಂತಲೂ ಹೇಳಲಿಕ್ಕಾಗಲ್ಲ. ಆದರೆ ದೇವರ ವಾಕ್ಯ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ. ಹಾಗಾದರೆ ಪ್ರಿಯರೇ, ಯಾವುದೂ ಕೂಡ ಶಾಶ್ವತವಲ್ಲದೆ ಇರುವಾಗ ನಮ್ಮ ಜೀವಿತದಲ್ಲಿ ಶಾಶ್ವತವಾಗಿರುವ ದೇವರ ವಾಕ್ಯನ ನೀವು ಕೈಗೊಂಡು ನಡೆಯುವುದಾದರೆ ನೀವು ಕೂಡ ದೇವರ ವಾಕ್ಯದಿಂದ ನಡೆಸಲ್ಪಟ್ಟ
ಕರೆಯಲ್ಪಟ್ಟವರಾಗಿ ದೇವರೊಂದಿಗೆ ಶಾಶ್ವತವಾಗಿ ನೀವು ಕೂಡ ನೆಲೆ ನಿಲ್ಲುವಂಥ ನಿತ್ಯ ರಾಜ್ಯಕ್ಕೆ ಬಾಧ್ಯರಾಗಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾದರೆ ಶಾಶ್ವತವಾಗಿರುವಂಥ ದೇವರ ವಾಕ್ಯ ನಿಮ್ಮ ಜೀವಿತದಲ್ಲಿ ಬಲವಾಗಿ ಕಾರ್ಯ ಮಾಡುವಂಥದ್ದಾಗಿರಬೇಕು. ಅದು ನಿಮ್ಮ ಜೀವಿತದಲ್ಲಿ ಶಾಶ್ವತವಾಗಿ ನೆಲೆ ನಿಲ್ಲುವಂಥದ್ದಾಗಿದೆ. ಈ ಗುಣಲಕ್ಷಣವನ್ನು ನೀವು ಕಲಿಯುವಾಗಲೇ ಶಾಶ್ವತವಾಗಿರುವ ದೇವರ ವಾಕ್ಯ ನಿಮ್ಮ ಜೀವಿತದಲ್ಲಿ ಹೆಚ್ಚು ಕಾರ್ಯ ಮಾಡಲಿಕ್ಕಾಗಿ ನೀವು ನಿಮ್ಮನ್ನು ಒಪ್ಪಿಸಿಕೊಡುವವರಾಗಿರಿ. ಮುಂದುವರಿಸಿ ನಾವು ನೋಡೋದಾದ್ರೆ, ಎರಡನೇದಾಗಿರುವಂಥ ದೇವರ ವಾಕ್ಯದ ಗುಣಲಕ್ಷಣ ದೈವ ಪ್ರೇರಿತವಾದದ್ದು. ಇದು ದೇವರ ವಾಕ್ಯದ ಎರಡನೆಯ ಗುಣಲಕ್ಷಣವಾಗಿದೆ. ದೈವ ಪ್ರೇರಿತವಾದದ್ದು ಎಂಬುದಾಗಿ ನಮಗೆ ಬರೆಯಲ್ಪಟ್ಟ ವಾಕ್ಯವನ್ನು ನಾವು ಓದಿಕೊಳ್ಳೋಣ. 2 ತಿಮೋತಿ 3ನೇ ಅಧ್ಯಾಯದ ಅದರ 16ನೇ ವಚನವನ್ನು ನಾವು ಓದಿಕೊಳ್ಳುವಾಗ ಹೀಗೆ ಅದರಲ್ಲಿ ಬರೆಯಲ್ಪಟ್ಟಿದೆ: ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ ಎಂಬುದಾಗಿ ನಾವು ತಿಮೋತಿ ಪತ್ರಿಕೆಯಲ್ಲಿ ಓದಿಕೊಳ್ತೇವೆ. ಹಾಗಾದ್ರೆ ದೇವರ ವಾಕ್ಯದ ಎರಡನೇ ಗುಣಲಕ್ಷಣಗಳನ್ನ ನಾವು ಕಲಿಯುವಾಗ ಎರಡನೇದಾಗಿರುವಂಥ ಗುಣಲಕ್ಷಣ ಇದು ದೈವ ಪ್ರೇರಿತವಾದದ್ದು. ನಾವು ನಮ್ಮ ಕೈಯಲ್ಲಿರುವಂಥ ಸತ್ಯವೇದವನ್ನ ಅದರ ಕುರಿತು ನಾವು ಕಲಿಯುವಾಗ 1600 ವರ್ಷಗಳಲ್ಲಿ 40 ಬರಹಗಾರರು ಇದನ್ನ ವಿವಿಧ ಸ್ಥಳಗಳಿಂದ ಬರೆದಂತ ಒಂದು ಪುಸ್ತಕವಾಗಿದೆ ಸತ್ಯವೇದ. ಹಾಗಾದ್ರೆ 40 ಜನರು ಕೂಡ ವಿವಿಧ ರೀತಿಯಲ್ಲಿ ಕೆಲಸವನ್ನ ಮಾಡುವವರು, ವಿವಿಧ ಕೆಲಸಗಳನ್ನ ಮಾಡುತ್ತಿದ್ದವರಾದಂಥವರು ಇದನ್ನ ಬರೆದಿದ್ದಾರೆ. ಬರೆದಿರುವಂತ ವ್ಯಕ್ತಿಗಳನ್ನ ನಾವು ನೋಡೋದಾದ್ರೆ ತುಂಬಾ ಉನ್ನತವಾದ ಸ್ಥಿತಿಯಲ್ಲಿರುವಂತ ವ್ಯಕ್ತಿಗಳು ಕೂಡ ಇದ್ದಾರೆ, ತುಂಬಾ ಕೆಳಗಿನ ಭಾಗದಲ್ಲಿರುವಂತ ವ್ಯಕ್ತಿಗಳು ಇದ್ದಾರೆ, ಅರಸರುಗಳು ಇದ್ದಾರೆ, ಮೀನು ಹಿಡಿಯುವಂತವರು ಕೂಡ ಇದ್ದಾರೆ. 40 ಬರಹಗಾರರು 40 ಜನನು ಕೂಡ ವಿವಿಧ ಸ್ಥಳಗಳಲ್ಲಿ ಇದ್ದುಕೊಂಡು ಬರೆದಿರುವಂತ ಪುಸ್ತಕ ಇದು ಸತ್ಯವೇದ. ಇಲ್ಲಿ ನಾವು ನೋಡ್ತೇವೆ ಮನುಷ್ಯನು ದೈವ ಪ್ರೇರಿತನಾಗಿ ಬರೆಯಲ್ಪಟ್ಟದಾಗಿದೆ ಸತ್ಯವೇದ. ಹಾಗಾದ್ರೆ ಇಲ್ಲಿರುವಂತ ಪ್ರತಿಯೊಂದು ಮಾತು ಕೂಡ ಮನುಷ್ಯನ ಇಷ್ಟಕ್ಕೆ ಬರೆದಿರುವಂಥದ್ದಲ್ಲ, ದೇವರೇ ಮನುಷ್ಯನನ್ನ ಪ್ರೇರೇಪಿಸಿ ಬರೆದಿರುವಂಥದ್ದು. ಲೋಕದಲ್ಲಿ ಎಲ್ಲಾ ಪುಸ್ತಕಗಳಿದೆ, ಮನುಷ್ಯನು ತನ್ನ ಅಭಿಪ್ರಾಯವನ್ನ, ಮನುಷ್ಯನು ತನ್ನ ಇಷ್ಟವನ್ನ ಬರೆದಿಟ್ಟಿದ್ದಾನೆ. ಆದ್ರೆ ಸತ್ಯವೇದದ ಪ್ರತ್ಯೇಕತೆ ಏನಂದ್ರೆ ಇದು ಮನುಷ್ಯನು ಬರೆದಿರೋದಾದ್ರೂ ಮನುಷ್ಯನು ಸ್ವಂತ ಇಷ್ಟಕ್ಕೆ ಬರೆದಿರುವಂಥದ್ದಲ್ಲ, ದೇವರೇ ಬರೆಸಿರುವಂಥದ್ದು ಇದರ ಪ್ರತ್ಯೇಕತೆ. ಅದರಿಂದಲೇ ದೈವ ಪ್ರೇರಿತವಾದದ್ದು. ದೇವರು ಪ್ರೇರೇಪಿಸಿ ತನ್ನ ಮಾತುಗಳನ್ನು ತನ್ನ ಭಕ್ತರ ಮೂಲಕ ಬರೆಸಿ ನಮಗೆ ಕೊಟ್ಟಿರುವಂಥದ್ದೇ ಸತ್ಯವೇದ ಆಗಿದೆ. ಅದರಿಂದ ಎರಡನೇದಾಗಿರುವಂಥ ದೇವರ ವಾಕ್ಯದ ಗುಣಲಕ್ಷಣ ಇದು ಮನುಷ್ಯ ಪ್ರೇರಿತವಾದದ್ದಲ್ಲ, ದೈವ ಪ್ರೇರಿತವಾದದ್ದು. ಅಂದ್ರೆ ದೇವರೇ ಪ್ರೇರೇಪಿಸಿ ಮನುಷ್ಯರ ಮೂಲಕ ಬರೀಲಿಕ್ಕಾಗಿ ದೇವರು ಬರೆಸಿರುವಂಥದ್ದೇ ಸತ್ಯವೇದ ಪುಸ್ತಕವಾಗಿದೆ. ನಮ್ಮ ಕೈಯಲ್ಲಿರುವಂಥ ಜೀವವುಳ್ಳ ದೇವರ ವಾಕ್ಯ. ಇದಕ್ಕೆ ಜೀವವಿದೆ. ದೇವರ ವಾಕ್ಯವೇ ಆದ್ರಿಂದ, ದೇವರ ಮಾತುಗಳೇ ಆದ್ರಿಂದ ಇದು ಜೀವಕರವಾದ ವಾಕ್ಯಗಳು, ನಮ್ಮೊಳಗಡೆ ಜೀವವನ್ನು ಉಂಟು ಮಾಡಲಿಕ್ಕೆ ಶಕ್ತಿ ಉಳ್ಳ ದೇವರ ವಾಕ್ಯಗಳು ಆಗಿದೆ. ಅದರಿಂದ ಈ ವಾಕ್ಯ ನಮ್ಮ ಜೀವಿತದಲ್ಲಿ ನಾವು ಧ್ಯಾನಿಸುವಾಗ, ಕೇಳುವಾಗ ಒಂದನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು, ಇದು ದೈವ ಪ್ರೇರಿತವಾದದ್ದು. ಯಾರೋ ಮನುಷ್ಯನು ಸ್ವಪ್ರೇರಿತನಾಗಿ ಬರೆದಿರುವಂಥದ್ದಲ್ಲ, ದೇವರೇ ತನ್ನ ಭಕ್ತರನ್ನ ಪ್ರೇರೇಪಿಸಿ ಬರೆದು ನಮ್ಮ ಕೈಯಲ್ಲಿ ಕೊಟ್ಟಿರುವಂಥ ಸತ್ಯವೇದವಾಗಿದೆ. ಎರಡನೇದಾಗಿರುವಂಥ ಗುಣಲಕ್ಷಣ ದೈವ ಪ್ರೇರಿತವಾದದ್ದು. ಮೂರನೇದಾಗಿರುವಂಥದ್ದು ಸಜೀವವಾದದ್ದು. ಇದಕ್ಕೆ ಆಧಾರಿತವಾಗಿ ಇಬ್ರಿಯರಿಗೆ ಬರೆದ ಪತ್ರ 4ನೇ ಅಧ್ಯಾಯದ 12ನೇ ವಚನವನ್ನು ನಾವು ಓದಿಕೊಳ್ಳುವಾಗ ಹೀಗೆ ಆ ವಚನದಲ್ಲಿ ಬರೆಯಲ್ಪಟ್ಟಿದೆ: ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನ ಕೀಳು ಮಚ್ಚೆಗಳನ್ನ ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯಗಳ ಆಲೋಚನೆಗಳನ್ನ ಉದ್ದೇಶಗಳನ್ನ ವಿವೇಚಿಸುವಂಥದ್ದು ಆಗಿದೆ. ನಾವು ನೋಡ್ತೇವೆ ದೇವರ ವಾಕ್ಯ ಸಜೀವವಾದದ್ದು. ದೇವರ ವಾಕ್ಯ ಸಜೀವವಾದದ್ದು. ಮೂರನೇದಾಗಿ ದೇವರ ವಾಕ್ಯದ ಗುಣಲಕ್ಷಣಗಳಲ್ಲಿ ದೇವರ ವಾಕ್ಯ ಸಜೀವವಾದದ್ದಾಗಿದೆ. ನಾನು ಮುಂಚೆನೆ ಹೇಳಿದೆ, ಈ ವಾಕ್ಯಕ್ಕೆ ಜೀವ ಇದೆ. ಯಾರ ಜೀವಿತದಲ್ಲಿ ದೇವರ ವಾಕ್ಯ ಬರ್ತದೋ ಅವರಲ್ಲಿ ಜೀವವನ್ನು ಉಂಟು ಮಾಡುವಂಥದ್ದಾಗಿದೆ. ಹಾಗಾದ್ರೆ ಪ್ರಿಯರೇ, ನೀವು ವಾಕ್ಯವನ್ನ ಕಲಿಯುವಾಗ, ವಾಕ್ಯನ ಧ್ಯಾನಿಸುವಾಗ, ವಾಕ್ಯವನ್ನ ನೀವು ಓದುವಾಗ ಒಂದು ಚಿಂತೆಯನ್ನ ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಬೇಕು. ನೀವು ಓದಿರ್ತಿರುವಂತ ಈ ವಾಕ್ಯ ಜೀವ ಉಳ್ಳದು, ನಿಮ್ಮಲ್ಲಿ ಜೀವವನ್ನು ಉಂಟು ಮಾಡುವಂಥದ್ದಾಗಿದೆ. ನೋಡ್ರಿ, ಲೋಕದಲ್ಲಿರುವಂತ ಪುಸ್ತಕಗಳನ್ನ ನೀವು ಓದ್ಬೋದು, ಓದಿ ಮುಗಿಸ್ಬೋದು.
ಅದು ಆ ಓದಿ ಮುಗಿದ ನಂತರವಾಗಿ ಆ ಪುಸ್ತಕದ ಬಗ್ಗೆ ನಿಮಗೆ ಚಿಂತೆ ಬರದೇ ಇರಬಹುದು. ಆದರೆ ಲೋಕದಲ್ಲಿರುವಂತ ಎಲ್ಲಾ ಪುಸ್ತಕಗಳನ್ನ ನೀವು ಓದಿ ಅನುಭವಿಸಿರುವಂತ ಒಂದು ವ್ಯಕ್ತಿ ಆಗಿರೋದಾದ್ರೆ ಸತ್ಯವೇದವನ್ನು ಕೂಡ ಓದಿ ನೋಡಿ. ಇದರಲ್ಲಿರುವಂತ ಪ್ರತ್ಯೇಕತೆ ಏನಂದ್ರೆ, ಲೋಕದಲ್ಲಿರುವ ಎಲ್ಲಾ ಪುಸ್ತಕಗಳನ್ನ ನೀವು ಓದಿ ಮುಗಿಸಿದಿರಾ. ಆದ್ರೆ ಸತ್ಯವೇದವನ್ನು ಓದುವಾಗ ಇದರಲ್ಲಿ ಪ್ರತ್ಯೇಕತೆ ಏನು ಕಂಡು ಬರ್ತದೆ ಅಂದ್ರೆ, ನೀವು ಸತ್ಯವೇದವನ್ನು ಓದುವಾಗ ಸತ್ಯವೇದ ನಿಮ್ಮನ್ನ ಓದ್ತಾ ಇರ್ತದೆ. ಅಂದ್ರೆ ಅದರ ಅರ್ಥ, ನೀವು ವಾಕ್ಯವನ್ನು ಓದುವಾಗ ಆ ವಾಕ್ಯ ನಿಮ್ಮೊಂದಿಗೆ ಮಾತಾಡ್ತಾ ಇರ್ತದೆ. ನಿಮ್ಮ ಪರಿಸ್ಥಿತಿಗಳನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ಆ ವಾಕ್ಯ ನಿಮ್ಮ ಜೀವಿತದಲ್ಲಿ ಒಡನಾಡ್ತಾ ಇರ್ತದೆ. ಅದಕ್ಕೆ ನೀವು ಓದುವಾಗ ನಿಮ್ಮನ್ನ ಓದುವಂತ ಒಂದು ಪುಸ್ತಕವೇ ಈ ಜೀವವುಳ್ಳ ಸತ್ಯವೇದ ವಾಕ್ಯವಾಗಿದೆ. ನೀವು ಓದುವಾಗ ನಿಮ್ಮ ಕಣ್ಣೀರನ್ನ ಅರ್ಥ ಮಾಡಿಕೊಳ್ತದೆ, ನಿಮ್ಮ ಕಷ್ಟವನ್ನ ಅರ್ಥ ಮಾಡಿಕೊಳ್ತದೆ, ನಿಮ್ಮ ಪ್ರತಿಯೊಂದು ಪರಿಸ್ಥಿತಿಗಳನ್ನ ಅರ್ಥ ಮಾಡಿ ಮಾತಾಡುವಂತ ಒಂದು ಪುಸ್ತಕನೇ ಅದು ಸತ್ಯವೇದ ಪುಸ್ತಕವಾಗಿದೆ. ಅದಕ್ಕೆ ಈ ವಾಕ್ಯ ಅನ್ನುವಂಥದ್ದು ಸಜೀವವಾದದ್ದು. ಅದಕ್ಕೆ ಮೂರನೇದಾಗಿರುವಂಥ ಗುಣಲಕ್ಷಣಗಳಲ್ಲಿ ನಾವು ನೋಡ್ತೇವೆ, ಸಜೀವವಾದ ದೇವರ ವಾಕ್ಯ ಅಂದ್ರೆ ಜೀವವುಳ್ಳ ವಾಕ್ಯ. ಈ ವಾಕ್ಯಕ್ಕೆ ಜೀವ ಇದೆ. ಈ ವಾಕ್ಯ ಎಲ್ಲೆಲ್ಲಿ ಹೋಗ್ತದೋ ಅಲ್ಲೆಲ್ಲ ಜೀವವನ್ನು ಉಂಟು ಮಾಡುವಂಥದ್ದಾಗಿರ್ತದೆ. ಎಚ್ಕೆಲನ ಪುಸ್ತಕದಲ್ಲಿ 37ನೇ ಅಧ್ಯಾಯವನ್ನು ಓದುವಾಗ ಅಲ್ಲಿ ಎಲುಬುಗಳ ಮಧ್ಯದಲ್ಲಿ ಎಚ್ಕೆಲನು ದೇವರ ಮಾತುಗಳನ್ನು ನುಡಿಯುವಾಗ ಎಲುಬುಗಳಿಗೂ ಕೂಡ ಜೀವ ಹರಡದ್ದನ್ನ ನಾವು ನೋಡ್ತೇವೆ. ಅಂದ್ರೆ ಸತ್ತು ಎಲುಬುಗಳಾಗಿದ್ದಂತ ಎಲುಬುಗಳ ಮಧ್ಯದಲ್ಲಿ ಈ ಜೀವವುಳ್ಳ ದೈವೋಕ್ತಿಯನ್ನ ಅಥವಾ ದೇವರ ವಾಕ್ಯನ ನುಡಿಯುವಾಗ ಆ ಎಲುಬುಗಳಲ್ಲಿ ಕೂಡ ಮಾಂಸ ಹರಡಿತು, ನರಗಳು ಹರಡಿತು. ಮಾತ್ರ ಅಲ್ಲದೆ ಜೀವ ಶ್ವಾಸವು ಕೂಡ ಅವರಿಗೆ ಸಿಕ್ಕಲ್ಪಟ್ಟದ್ದನ್ನು ನಾವು ನೋಡ್ತೇವೆ. ಹಾಗಾದ್ರೆ ಒಂದು ದೊಡ್ಡ ಸೈನ್ಯವಾಗಿ ಅಲ್ಲಿ ಎಲುಬುಗಳು ಮಾರ್ಪಟ್ಟದ್ದು ಕಾರಣ ಏನಂದ್ರೆ, ಜೀವವುಳ್ಳ ವಾಕ್ಯಗಳು ಅಲ್ಲಿ ಹರಡೋದ್ರಿಂದಲೇ, ದೇವರ ಜೀವವುಳ್ಳ ಮಾತುಗಳು ಅಲ್ಲಿ ಘೋಷಿಸಲ್ಪಟ್ಟಿದ್ರಿಂದಲೇ. ಹಾಗಾದ್ರೆ ಪ್ರಿಯರೇ, ಎಲ್ಲೆಲ್ಲಿ ನಿರ್ಜೀವವಾಗಿದೆಯೋ ಅಲ್ಲೆಲ್ಲ ದೇವರ ವಾಕ್ಯ ಜೀವ ತುಂಬುವಂಥದ್ದಾಗಿರ್ತದೆ. ಎಲ್ಲೆಲ್ಲಿ ಮನುಷ್ಯನು ಸೋತು ಹೋಗ್ತಾನೋ, ನಿರ್ಜೀವವಾಗ್ತಾನೋ ಅಥವಾ ಸೋತು ನಿರಾಶೆಗೊಳ್ತಾನೋ, ಕಣ್ಣೀರಿನ ಪರಿಸ್ಥಿತಿಯಲ್ಲಿ ಈ ಜೀವಿತವೇ ಬೇಡ ಎಂಬುದಾಗಿ ಯಾರೆಲ್ಲ ಈ ಲೋಕದ ಪ್ರಯಾಣವನ್ನು ಮುಗಿಸ್ಲಿಕ್ಕಾಗಿ ಸಾಯಬೇಕೆಂಬುದಾಗಿ ತೀರ್ಮಾನ ಮಾಡ್ಕೊಳ್ತಾರೋ, ಅಲ್ಲೇ ಹೋಗಿ ದೇವರ ವಾಕ್ಯ ತಿರುಗಿ ಅವರಿಗೆ ಒಂದು ಜೀವವನ್ನು ಕೊಟ್ಟು ಅವರನ್ನು ಎಬ್ಬಿಸುವಂಥದ್ದೇ ಸಜೀವವಾದ ದೇವರ ವಾಕ್ಯ. ಇದಕ್ಕೆ ಜೀವವಿದೆ. ಎಲ್ಲಿ ಚಲಿಸ್ತದೋ ಅಲ್ಲೆಲ್ಲ ಜೀವವನ್ನು ಉಂಟು ಮಾಡ್ತದೆ. ಇದು ಎಲ್ಲೆಲ್ಲಿ ಹರಡುತ್ತದೋ ಅಲ್ಲೆಲ್ಲ ಅದ್ಭುತಗಳು ನಡೀತದೆ. ಹಾಗಾದ್ರೆ ಜೀವವುಳ್ಳ ವಾಕ್ಯ ನಿನ್ನಲ್ಲೂ ಕಾರ್ಯ ಮಾಡಲಿ. ಈ ಜೀವವುಳ್ಳ ವಾಕ್ಯ ನಿನ್ನನ್ನು ಎಬ್ಬಿಸಲಿ. ನಿನ್ನ ನಿರ್ಜೀವವಾದ ಏನೆಲ್ಲ ಕಾರ್ಯಗಳಿದೆಯೋ ಅದೆಲ್ಲ ಅದರಲ್ಲಿ ಒಂದು ಬದಲಾವಣೆ ತರಲಿ. ಎಲ್ಲೆಲ್ಲಿ ನೀನು ಸೋತು ಹೋಗಿದೆಯೋ, ಎಲ್ಲೆಲ್ಲಿ ನೀನು ಬಿದ್ದು ಹೋಗಿದೆಯೋ, ಎಲ್ಲೆಲ್ಲಿ ನಿರಾಶೆ ಆಗಿದೆಯೋ ಆ ಪರಿಸ್ಥಿತಿಯಲ್ಲಿ ಈ ಜೀವವುಳ್ಳ ವಾಕ್ಯಗಳು ನಿನ್ನನ್ನು ಎಬ್ಬಿಸುವಂಥದ್ದಾಗಿದೆ. ಈ ವಾಕ್ಯಕ್ಕೆ ನಿನ್ನ ಮನಸ್ಸನ್ನ ನೀನು ಬಿಟ್ಟು ಕೊಡೋದಾದ್ರೆ, ಸಜೀವವಾದ ವಾಕ್ಯವನ್ನು ನೀನು ಹೃದಯಪೂರ್ವಕವಾಗಿ ಸ್ವೀಕರಿಸೋದಾದ್ರೆ, ನಿನ್ನ ಜೀವಿತದಲ್ಲಿ ನಿರ್ಜೀವವಾದ ಕಾರ್ಯಗಳಿಗೆ ಜೀವವನ್ನು ತುಂಬಿ ಅದು ಎದ್ದು ನಡೆಯುವ ಹಾಗೆ ಮಾರ್ಪಡಿಸುವಂಥದ್ದಾಗಿದೆ. ಹುಟ್ಟು ಕುಂಟನನ್ನ ಪೇತ್ರ ಯೋಹಾನರು ಇಬ್ಬರು ಸೇರಿ ದೇವರ ವಾಕ್ಯವನ್ನ ಅಥವಾ ಯೇಸು ಸ್ವಾಮಿ ಹೆಸರನ್ನ ನುಡಿದಾಗ ಆತನ ಆ ಕುಂಟನು ಎದ್ದು ನಡೆದದ್ದನ್ನ ನೋಡ್ತೇವೆ. ತನ್ನ ಬಲಹೀನತೆಯನ್ನ ಮಾರ್ಪಡಿಸಿದ್ದು ಈ ಜೀವವುಳ್ಳ ವಾಕ್ಯ. ಹಾಗಾದ್ರೆ ಎಲ್ಲೆಲ್ಲಿ ನಮ್ಮ ಜೀವಿತ ಕುಂಠಿತವಾಗಿ ಮಾರ್ಪಟ್ಟಿದ್ವಿ, ಎಲ್ಲೆಲ್ಲಿ ಎದ್ದು ನಡೀಲಿಕ್ಕೆ ಆಗ್ತಿದ್ವಿ, ಎಲ್ಲೆಲ್ಲಿ ಸೋತು ಬಿದ್ದು ಹೋಗಿದ್ವಿ, ಅಲ್ಲೆಲ್ಲ ದೇವರ ವಾಕ್ಯಕ್ಕೆ ನಿಮ್ಮ ಮನಸ್ಸನ್ನ ಅಥವಾ ದೇವರ ವಾಕ್ಯಕ್ಕೆ ನಿಮ್ಮ ಜೀವಿತವನ್ನ ನೀವು ಒಪ್ಪಿಸಿಕೊಡೋದಾದ್ರೆ, ಸಜೀವವಾದ ದೇವರ ವಾಕ್ಯ ಅಲ್ಲೆಲ್ಲ ಜೀವ ತುಂಬಿ ಆ ನಿರ್ಜೀವವಾದದ್ದನ್ನ ಮಾರ್ಪಡಿಸುವಂಥದ್ದಾಗಿದೆ. ಹಾಗಾದ್ರೆ ಮೂರನೇದಾಗಿ ದೇವರ ವಾಕ್ಯ ಸಜೀವವಾದದ್ದು. 4ನೇದಾಗಿರುವಂತ ವಿಷಯನ ನಾವು ನೋಡುವಾಗ, ದೇವರ ವಾಕ್ಯ ಕಾರ್ಯಸಾಧಕವಾದದ್ದು. ಇಬ್ರಿಯ ಅದೇ 4ನೇ ಅಧ್ಯಾಯದ 12ನೇ ವಚನದಲ್ಲಿ ನಾವು ನೋಡ್ತೇವೆ, ಯಾವ ಇಬ್ಬಾಯಿಗಂತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮ ಕೀಳು ಮಚ್ಚೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯಗಳ ಆಲೋಚನೆಗಳನ್ನ ಉದ್ದೇಶಗಳನ್ನ ವಿವೇಚಿಸುವಂಥದ್ದು ಆಗಿದೆ. ಅದರ 12ನೇ ವಚನದ ಆರಂಭದ ಭಾಗದಲ್ಲಿ ನಾವು ನೋಡೋದಾದ್ರೆ, ದೇವರ ವಾಕ್ಯ ಸಜೀವವಾದದ್ದು, ಕಾರ್ಯಸಾಧಕವಾದದ್ದು. ದೇವರ ವಾಕ್ಯದ ಗುಣಲಕ್ಷಣಗಳಲ್ಲಿ 4ನೇದಾಗಿ ನೋಡ್ತೇವೆ, ಇದು ಕಾರ್ಯವನ್ನ ಸಾಧಿಸುವಂಥದ್ದಾಗಿದೆ. ದೇವರ ವಾಕ್ಯ ಒಂದು ಬಾರಿ ದೇವರ ವಾಕ್ಯ ನುಡಿಯಲ್ಪಟ್ರೆ ಆ ವಾಕ್ಯ ಆ ಕಾರ್ಯ ಸಾಧಿಸದೆ ಹಿಂದಿರುಗೋದಿಲ್ಲ. ಪ್ರಿಯರೇ, ಮರಿಯಳೊಂದಿಗೆ ದೇವದೂತನು ದೇವರು ಹೇಳಿದ ಮಾತನ್ನ ಬಂದು ಹೇಳ್ತಾ ಇದ್ದಾನೆ. ಆಗ ದೇವದೂತನ ಒಂದು ಅಭಿಪ್ರಾಯವನ್ನ ಹೇಳ್ತಾನೆ, ಏನಂದ್ರೆ ದೇವರ ವಾಕ್ಯ ಎಂದಿಗೂ ನಿಷ್ಫಲ ಆಗೋದಿಲ್ಲ ಎಂಬುದಾಗಿ. ಅದಕ್ಕೆ ದೇವದೂತನಿಗೆ ಗೊತ್ತಿರುವಂತ ಒಂದು ರಹಸ್ಯ ಏನಂದ್ರೆ, ದೇವರು ಭೂಲೋಕಕ್ಕೆ ನನ್ನೊಂದಿಗೆ ಯಾವ ಮಾತುಗಳನ್ನು ಹೇಳಿ ಕಳಿಸಿದಾನೋ ಅವೆಲ್ಲ ಮಾತುಗಳು ಕೂಡ ಎಂದಿಗೂ ನಿಷ್ಫಲ ಆಗಿಲ್ಲ, ಎಲ್ಲವೂ ಕೂಡ ಫಲದಾಯಕ
ಫಲದಾಯಕವಾಗಿ ಮಾರ್ಪಟ್ಟಿದೆ. ಅಂದ್ರೆ ದೇವರು ಒಂದು ಬಾರಿ ನುಡಿದ್ರೆ ಅದು ನೆರವೇರ್ತದೆ, ಅದು ಕಾರ್ಯ ಸಾಧಕವಾದದ್ದು. ಹಾಗಾದ್ರೆ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಯಾವುದಾದ್ರೂ ಒಂದು ವಿಷಯದಲ್ಲಿ 2026ನೇ ವರ್ಷದಲ್ಲಿ ದೇವರು ಮಾತಾಡಿರೋದಾದ್ರೆ ಅದು ಕಾರ್ಯ ಸಾಧಕವಾಗಿ ಬರುವ ತನಕ ದೇವರು ಬಿಡೋದೇ ಇಲ್ಲ. ದೇವರು ಮಾತಾಡಿದ್ದಾರೆ ಅಂದ್ರೆ ದೇವರು ನೆರವೇರಿಸ್ತಾರೆ. ದೇವರು ಮಾತಾಡಿದ್ದಾರೆ ಅಂದ್ರೆ ದೇವರು ಆ ವಿಷಯದಲ್ಲಿ ಕಾರ್ಯರೂಪವಾಗಿ ತಂದೆ ಆತನ್ನು ಮುಂದುವರಿಸೋದು. ಹಾಗಾದ್ರೆ ಪ್ರಿಯರೇ, ಮರಿಯಳೊಂದಿಗೆ ಗಬ್ರಿಯೇಲನೆಂಬ ದೂತನ ಮೂಲಕ ದೇವರು ತನ್ನ ಮಾತನ್ನ ಹೇಳಿ ಕಳಿಸಿದ್ದು ಮಾತ್ರ ಅಲ್ಲ, ಆ ಮಾತನ್ನ ನೆರವೇರಿಸಿದ್ದನ್ನ ನಾವು ನೋಡ್ತೇವೆ. ದೇವರ ವಾಕ್ಯ ಕಾರ್ಯ ಸಾಧಕವಾದದ್ದು, ಅಂದ್ರೆ ಕಾರ್ಯವನ್ನ ಪೂರೈಸಲಿಕ್ಕೆ ಶಕ್ತವಾದದ್ದು. ದೇವರ ವಾಕ್ಯ ಒಂದು ಬಾರಿ ನುಡಿಯಲ್ಪಟ್ರೆ ತನ್ನ ಕಾರ್ಯವನ್ನ ತಾನು ಮಾಡುವಂಥದ್ದೇ ಆಗಿರ್ತದೆ. ಒಂದು ವೇಳೆ ಕೆಂಪು ಸಮುದ್ರದ ಮಧ್ಯದಲ್ಲಿ ನಿಂತು ವಿಭಾಗ ಆಗಲಿ ಎಂಬುದಾಗಿ ಘೋಷಿಸಲ್ಪಟ್ರೆ ವಿಭಾಗ ಆಗೇ ಆಗ್ತದೆ. ಯಾಕೆಂದ್ರೆ ದೇವರ ವಾಕ್ಯಕ್ಕೆ ಜೀವ ಇದೆ. ಆ ಜೀವ ಅನ್ನುವಂಥದ್ದು ಹರಡಲ್ಪಟ್ಟಾಗ ತನ್ನ ಕಾರ್ಯವನ್ನ ತಾನು ಮಾಡಿ ಮುಗಿಸುವಂಥದ್ದಾಗಿದೆ. ಹಾಗಾದ್ರೆ 4ನೇದಾಗಿ ದೇವರ ವಾಕ್ಯದ ಗುಣಲಕ್ಷಣಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಕಾರ್ಯ ಸಾಧಕವಾದುದು. ತನ್ನ ಕಾರ್ಯವನ್ನ ತಾನು ಮಾಡಿ ಮುಗಿಸೇ ತನ್ನ ದೇವರ ಸನ್ನಿಧಿಗೆ ಹಿಂದಿರುಗುವಂಥದ್ದು. 5ನೇದಾಗಿ ದೇವರ ವಾಕ್ಯದ ಗುಣಲಕ್ಷಣವನ್ನ ನಾವು ನೋಡಿಕೊಳ್ಳೋದಾದ್ರೆ 5ನೇದಾಗಿ ನ್ಯಾಯವಾದದ್ದು. ದೇವರ ವಾಕ್ಯದ ಗುಣಲಕ್ಷಣಗಳಲ್ಲಿ 5ನೇದಾಗಿ ನಾವು ನೋಡುವಾಗ ದೇವರ ವಾಕ್ಯ ನ್ಯಾಯವಾದದ್ದಾಗಿದೆ. ಅದಕ್ಕೆ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಕೀರ್ತನೆ 19 ಅದರ 8ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಾವು ಓದಿಕೊಳ್ಳೋಣ. ಯೆಹೋವನ ನಿಯಮಗಳು ನೀತಿ ಉಳ್ಳವುಗಳಾಗಿವೆ, ಮನಸ್ಸನ್ನ ಹರ್ಷಪಡಿಸುತ್ತದೆ. ಇಲ್ಲಿ ನಾವು ನೋಡ್ತೇವೆ ದೇವರ ವಾಕ್ಯ ನೀತಿ ಉಳ್ಳದು ಅಂದ್ರೆ ನ್ಯಾಯವಾದದ್ದಾಗಿದೆ. ದೇವರ ವಾಕ್ಯ ನ್ಯಾಯದ ಪರವಾಗಿ ಮಾತಾಡುವಂಥದ್ದಾಗಿದೆ. ನೋಡ್ರಿ, ಈ ಲೋಕದಲ್ಲಿ ಮನುಷ್ಯನಿಗೆ ಎಲ್ಲಿ ಅನ್ಯಾಯವಾಗ್ತಿದೆಯೋ ಅಲ್ಲಿ ಮಾತಾಡ್ಲಿಕ್ಕಿರುವಂಥ ಮಾತುಗಳೇ ಆಗಿದೆ ಇದು ದೇವರ ವಾಕ್ಯ. ದೇವರ ವಾಕ್ಯ ಪ್ರತಿ ಮನುಷ್ಯನಿಗೂ ನ್ಯಾಯಪರವಾಗಿ ವಾದಿಸುವಂಥ ದೇವರ ವಾಕ್ಯವಾಗಿದೆ. ಅಂದ್ರೆ ನ್ಯಾಯಪರವಾಗಿ ನಿಲ್ಲುವಂಥದ್ದು, ನ್ಯಾಯವಾದದ್ದು ದೇವರ ವಾಕ್ಯ. ದೇವರ ಮಾತು ಒಂದು ಬಾರಿ ದೇವರು ಘೋಷಿಸ್ತಾರೆ ಅಂದ್ರೆ ಅದು ನ್ಯಾಯಪರವಾಗಿ ಆಗಿರ್ತದೆ. ದೇವರು ತನ್ನ ಮಕ್ಕಳ ನ್ಯಾಯವನ್ನ ತನ್ನ ಮಾತಿನ ಮೂಲಕ ಆತನು ತೀರಿಸುವನಾಗಿದ್ದಾನೆ. ದೇವರ ವಾಕ್ಯದ ಗುಣಲಕ್ಷಣಗಳಲ್ಲಿ ನಾವು 5ನೇದಾಗಿ ನೋಡ್ತಾ ಇದ್ದೇವೆ, ದೇವರ ವಾಕ್ಯ ನ್ಯಾಯವಾದದ್ದು. ಹಾಗಾದ್ರೆ ಜೀವಿತದಲ್ಲಿ ಅಥವಾ ನಮ್ಮ ಪರಿಸ್ಥಿತಿಗಳ ಮಧ್ಯದಲ್ಲಿ ನ್ಯಾಯವಾಗಿ ನಮಗೆ ಏನೆಲ್ಲ ದೊರಕಬೇಕೋ ಅದನ್ನೆಲ್ಲ ದೇವರ ವಾಕ್ಯಕ್ಕೆ ನಮ್ಮ ಮನಸ್ಸನ್ನು ನಾವು ಬಿಟ್ಟು ಕೊಡುವಾಗ ನ್ಯಾಯವಾದ ರೀತಿಯಲ್ಲಿ ತೀರ್ಪು ಮಾಡಿ ನೀತಿ ಉಳ್ಳದಾಗಿ ನಮ್ಮ ಜೀವಿತದಲ್ಲಿ ನೀತಿಯ ಕಾರ್ಯಗಳನ್ನು ಸ್ಥಾಪಿಸಿಕೊಡುವಂಥದ್ದೇ ದೇವರ ವಾಕ್ಯದ 5ನೇದಾಗಿ ನ್ಯಾಯವಾದದ್ದು. 6ನೇದಾಗಿ ನಾವು ನೋಡೋದಾದ್ರೆ ದೇವರ ವಾಕ್ಯ ಪರಿಶುದ್ಧವಾದದ್ದು, ಶುದ್ಧವಾದದ್ದು. ಅದರಲ್ಲಿ 8ನೇ ವಚನ, ಕೀರ್ತನೆ 19 8ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯೆಹೋವನ ಆಜ್ಞೆ ಪವಿತ್ರವಾದುದು, ಕಣ್ಣುಗಳನ್ನ ಕಲೆಗೊಳಿಸುತ್ತದೆ. ಪವಿತ್ರವಾದುದು ಅಂದ್ರೆ ಶುದ್ಧವಾದುದು. ದೇವರ ವಾಕ್ಯ ಶುದ್ಧವಾದುದು, ಬೇರೆ ಯಾವುದಕ್ಕೂ ಅದು ಮಿಕ್ಸ್ ಆಗಲ್ಲ ರೀ. ದೇವರ ವಾಕ್ಯ ಪರಿಶುದ್ಧವಾದುದು ಅಥವಾ ಶುದ್ಧವಾದುದು. ಶುದ್ಧವಾದ ವಾಕ್ಯ ನಮ್ಮ ಜೀವಿತದಲ್ಲಿ ಬರುವಾಗ ನಮ್ಮನ್ನು ಕೂಡ ಶುದ್ಧಿಪಡಿಸುವಂಥದ್ದಾಗಿದೆ. ಶುದ್ಧವಾದ ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಬರುವಾಗ ನಮ್ಮನ್ನು ಶುದ್ಧಿಪಡಿಸಿ ಮಾರ್ಪಡಿಸುವಂಥದ್ದಾಗಿದೆ. ಹಾಗಾದ್ರೆ ಪ್ರಿಯರೇ, ಈ ಶುದ್ಧವಾದ ದೇವರ ವಾಕ್ಯಕ್ಕೆ ನಿಮ್ಮ ಮನಸ್ಸನ್ನ, ನಿಮ್ಮ ಹೃದಯವನ್ನ ಅಥವಾ ನಿಮ್ಮ ದೇಹವನ್ನ ನೀವು ಬಿಟ್ಟು ಕೊಡುವಾಗ ನಿಮ್ಮನ್ನೂ ಕೂಡ ಶುದ್ಧಿ ಮಾಡಿ ದೇವರ ವಾಕ್ಯ ನಿಮ್ಮನ್ನೂ ಪರಿಶುದ್ಧರಾಗಿ ಮಾರ್ಪಡಿಸುವಂಥದ್ದಾಗಿದೆ. ದೇವರ ವಾಕ್ಯದಲ್ಲಿ ಯಾವ ದೋಷಗಳಿಲ್ಲ. ದೇವರ ವಾಕ್ಯ ಶುದ್ಧವಾದದ ಕಾರಣ, ದೇವರ ವಾಕ್ಯದಲ್ಲಿ ಯಾವ ದೋಷವಿಲ್ಲದ ಕಾರಣ ನಮ್ಮ ಜೀವಿತದಲ್ಲಿ ಕೂಡ ದೇವರ ವಾಕ್ಯ ನಮ್ಮನ್ನ ಅದು ದೋಷಗಳಿಲ್ಲದ ಹಾಗೆ, ದೋಷಿಗಳಾಗದ ಹಾಗೆ ನಮ್ಮನ್ನು ಮಾರ್ಪಡಿಸ್ತದೆ. ನಮ್ಮನ್ನು ಶುದ್ಧರಾಗಿ ಮಾರ್ಪಡಿಸುವಂಥದ್ದೇ ದೇವರ ವಾಕ್ಯ ಆಗಿದೆ. ಅದಕ್ಕೆ ಯೇಸುಸ್ವಾಮಿ ಹೇಳ್ತಾರೆ, ಈ ನನ್ನ ಮಾತುಗಳನ್ನು ನೀವು ಕೇಳಿದ್ರಿಂದ ಈಗ ಶುದ್ಧವಾಗಿದ್ದೀರಿ. ಅಂದ್ರೆ ಅದರ ಅರ್ಥ ದೇವರ ವಾಕ್ಯಕ್ಕೆ ನಿಮ್ಮ ಮನಸ್ಸನ್ನು ನೀವು ಕೊಟ್ಟದ್ರಿಂದ ನೀವು ಶುದ್ಧವಾಗಿದ್ದೀರಿ. ಹಾಗಾದ್ರೆ ಯಾರೆಲ್ಲ ದೇವರ ಮಾತುಗಳಿಗೆ ನಿಮ್ಮ ಮನಸ್ಸನ್ನು ನೀವು ಬಿಟ್ಟು ಕೊಡ್ತೀರೋ ಅವರ ಜೀವಿತವೆಲ್ಲ ಶುದ್ಧೀಕರಿಸಲ್ಪಡ್ತದೆ. ದೇವರು ಅವರನ್ನು ಶುದ್ಧರಾಗಿ ಮಾರ್ಪಡಿಸುವಂಥದ್ದಾಗಿರ್ತದೆ. ಹಾಗಾದ್ರೆ 6ನೇದಾಗಿರುವಂಥ ವಿಷಯನ ನಾವು ನೋಡ್ಕೊಂಡಿದ್ದೇವೆ, ದೇವರ ವಾಕ್ಯ ಶುದ್ಧವಾದದ್ದು. 7ನೇದಾಗಿರುವಂಥ ವಿಷಯನ ನಾವು ನೋಡಿಕೊಳ್ಳೋಣ, ದೇವರ ವಾಕ್ಯ ಸಿಹಿಯಾದದ್ದು. ಕೀರ್ತನೆ 19 ಅದರ 10ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಅವು ಬಂಗಾರಕ್ಕಿಂತಲೂ ಅಪರಂಜಿಗಿಂತಲೂ ಅಪೇಕ್ಷಿಸತಕ್ಕವುಗಳು. ಮತ್ತೆ ನಾವು ಮುಂದೆ ಉರಿದು ನೋಡೋದಾದ್ರೆ ಅವು ಜೇನಿಗಿಂತಲೂ, ಶೋಧಿಸಿದ ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿವೆ. ಯಾವು? ದೇವರ ವಾಕ್ಯ. ದೇವರ ವಾಕ್ಯ ಸಿಹಿಯಾದದ್ದಾಗಿದೆ.
ದೇವರ ವಾಕ್ಯ ಎಲ್ಲಿಗೆ ಹೋಲಿಸ್ತಾ ಇದ್ದಾರೆ? ಜೇನಿಗಿಂತಲೂ ಶೋಧಿಸಿದ ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿದೆ. ಹಾಗಾದ್ರೆ ಪ್ರಿಯರೇ, ಈ ದೇವರ ವಾಕ್ಯ ಯಾರೆಲ್ಲ ರುಚಿಸ್ತಾರೋ ಅವರಿಗೆ ಗೊತ್ತಾಗ್ತದೆ ಅದರ ರುಚಿ ಏನೆಂಬುದಾಗಿ. ದೇವರ ವಾಕ್ಯನ ನಾವು ಕೇಳುವುದ್ರ ಮಾತ್ರ ಅಲ್ಲ, ಅದನ್ನು ಓದುವುದು ಮಾತ್ರ ಅಲ್ಲ, ಅದನ್ನು ರುಚಿಸಬೇಕು, ಅಂದರೆ ಅದನ್ನು ಅನುಭವಿಸಬೇಕು. ಅನುಭವಿಸುವಾಗಲೇ ದೇವರ ವಾಕ್ಯದ ರುಚಿಯನ್ನು ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ. ಹಾಗಾದರೆ ದೇವರ ವಾಕ್ಯದ ಗುಣಲಕ್ಷಣಗಳನ್ನು ಈ ದಿನ ನಾವು ದೇವರ ವಾಕ್ಯದ ಮೂಲಕವಾಗಿಯೇ ಧ್ಯಾನಿಸಿದ್ದೇವೆ. ದೇವರ ವಾಕ್ಯದ ಗುಣಲಕ್ಷಣಗಳಲ್ಲಿ ಒಂದನೇದಾಗಿರುವಂಥದ್ದು ದೇವರ ವಾಕ್ಯ ಶಾಶ್ವತವಾದದ್ದು, ಎರಡನೇದಾಗಿರುವಂಥದ್ದು ದೇವರ ವಾಕ್ಯ ದೈವ ಪ್ರೇರಿತವಾದದ್ದು, ಮೂರನೇದಾಗಿರುವಂಥದ್ದು ಸಜೀವವಾದದ್ದು, ನಾಲ್ಕನೇದಾಗಿ ಕಾರ್ಯ ಸಾಧಕವಾದದ್ದು, ಐದನೇದಾಗಿ ನಾವು ನೋಡಿದ್ದೇವೆ ದೇವರ ವಾಕ್ಯ ನ್ಯಾಯವಾದದ್ದು, ಆರನೇದಾಗಿ ಶುದ್ಧವಾದದ್ದು, ಏಳನೇದಾಗಿ ಸಿಹಿಯಾದ ದೇವರ ವಾಕ್ಯ. ಹಾಗಾದ್ರೆ ಇಷ್ಟು ಗುಣಲಕ್ಷಣಗಳನ್ನು ಹೊಂದಿರುವಂಥ ದೇವರ ವಾಕ್ಯನ ನೀವು ಓದದೇ ಇರ್ತೀರಾ? ಓದಬೇಕು ಪ್ರಿಯರೇ. ಇಷ್ಟು ಶ್ರೇಷ್ಠಕರವಾಗಿರುವಂಥ ದೇವರ ವಾಕ್ಯನ ನಿಮ್ಮ ಮನಸ್ಸಿನಲ್ಲಿ ನೀವು ಇಟ್ಟುಕೊಳ್ಳದೇ ಇರ್ತೀರಾ? ಇಟ್ಟುಕೊಳ್ಳಬೇಕು ಪ್ರಿಯರೇ. ಇಷ್ಟು ಶ್ರೇಷ್ಠಕರವಾದಂಥ ದೇವರ ವಾಕ್ಯನ ನೀವು ಯಾಕೆ ಅಲಕ್ಷ್ಯ ಮಾಡ್ತಾ ಇದ್ದೀರಿ? ಅದನ್ನು ಕೇಳಲಿಕ್ಕೂ ಓದಲಿಕ್ಕೂ ಯಾಕೆ ನಿಮ್ಮ ಜೀವಿತದಲ್ಲಿ ಸಾಧ್ಯವಾಗ್ತಾ ಇಲ್ಲ? ಇಷ್ಟು ಶ್ರೇಷ್ಠಕರವಾಗಿರುವಂಥ ದೇವರ ವಾಕ್ಯ, ಇಷ್ಟು ಗುಣಲಕ್ಷಣಗಳನ್ನು ಹೊಂದಿರುವಂಥ ದೇವರ ವಾಕ್ಯನ ನೀನು ಕೇಳಿ ಕೂಡ ಅದನ್ನು ಕೈಗೊಂಡು ನಡಿಲಿಕ್ಕೆ ಯಾಕೆ ನಿನ್ನ ಮನಸ್ಸನ್ನು ಬಿಟ್ಟು ಕೊಡ್ತಾ ಇಲ್ಲ? ಈ ಗಳಿಗೆಯಲ್ಲೇ, ಈ ಕ್ಷಣವೇ ನಿನ್ನನ್ನು ನೀನು ಒಪ್ಪಿಸಿಕೊಡ್ತೀಯಾ? ಇಷ್ಟು ಗುಣಲಕ್ಷಣಗಳನ್ನು ಹೊಂದಿರುವಂಥ ದೇವರ ವಾಕ್ಯಕ್ಕೆ, ಏಸಪ್ಪ ನನ್ನ ಮನಸ್ಸನ್ನು ನಾನು ಬಿಟ್ಟು ಕೊಡ್ತೇನೆ ಎಂಬುದಾಗಿ ನಿನ್ನನ್ನು ನೀನು ಒಪ್ಪಿಸಿಕೊಡೋದಾದರೆ ನಿನ್ನನ್ನು, ಅದು ನಿನ್ನ ಜೀವಿತವನ್ನು ದೇವರ ವಾಕ್ಯ ಮಾರ್ಪಡಿಸಿ ನಿನ್ನ ಜೀವಿತವನ್ನೇ ಅದು ಬದಲಾಯಿಸುವಂಥದ್ದಾಗಿದೆ. ಈ ದೇವರ ವಾಕ್ಯದ ಗುಣಲಕ್ಷಣಗಳನ್ನು ಕಲಿಯುವಾಗ ನಿನ್ನ ಹೃದಯವನ್ನು, ನಿನ್ನ ಮನಸ್ಸನ್ನು, ನಿನ್ನ ಜೀವಿತವನ್ನು ಈ ದೇವರ ವಾಕ್ಯಕ್ಕೆ ನೀನು ಒಪ್ಪಿಸಿಕೊಡೋದಾದರೆ ಮುಂದಿನ ದಿನಗಳಲ್ಲಿ ಶ್ರೇಷ್ಠಕರವಾದ ಒಂದು ಅನುಭವವನ್ನು ಈ ದೇವರ ವಾಕ್ಯದ ಮೂಲಕ, ಒಂದು ಸಾಕ್ಷಿಯನ್ನು ನಿನ್ನ ಜೀವಿತದಲ್ಲಿ ನೀನು ಕಾಣಲಿಕ್ಕೂ ಅನುಭವಿಸ್ಲಿಕ್ಕೂ ಸಾಧ್ಯವಾಗ್ತದೆ. ನಿನ್ನನ್ನು ನೀನು ಒಪ್ಪಿಸಿಕೊಡ್ತೀಯಾ ಈ ದೇವರ ವಾಕ್ಯಕ್ಕೆ? ನಿನ್ನನ್ನು ನೀನು ಬಿಟ್ಟು ಕೊಡ್ತೀಯಾ? ಹಾಗಾದರೆ ಕಣ್ಣನ್ನು ಮುಚ್ಚಿ ದೇವರ ವಾಕ್ಯಕ್ಕಾಗಿ ನಿನ್ನನ್ನು ಸಮರ್ಪಿಸಿಕೊಂಡು ಒಂದು ಬಾರಿ ದೇವರ ವಾಕ್ಯದೊಂದಿಗೆ ನಿನ್ನನ್ನು ಒಪ್ಪಿಸಿಕೊಟ್ಟು ನೀನು ಪ್ರಾರ್ಥನೆ ಮಾಡ್ತೀಯಾ? ನಿನ್ನ ಜೀವಿತವನ್ನೇ ಬದಲಾಯಿಸುವಂಥದ್ದಾಗಿದೆ, ನಿನ್ನ ಜೀವಿತವನ್ನೇ ಕಟ್ಟಿ ಎಬ್ಬಿಸುವಂಥದ್ದಾಗಿದೆ. ಎಲ್ಲೆಲ್ಲಿ ನಿರ್ಜೀವವಾಗಿದೆಯೋ ಅಲ್ಲೆಲ್ಲ ಜೀವ ತುಂಬುವಂಥದ್ದಾಗಿದೆ. ಎಲ್ಲೆಲ್ಲಿ ತಿರಸ್ಕಾರ ಅನುಭವಿಸಿದೆಯೋ ಅಲ್ಲೆಲ್ಲ ದೇವರು ತಿರುಗಿ ನಿನ್ನನ್ನು ಎಬ್ಬಿಸ್ತದೆ. ಎಲ್ಲೆಲ್ಲಿ ನಿನಗೆ ಅನ್ಯಾಯ ಉಂಟಾಗಿದೆಯೋ ಅಲ್ಲೆಲ್ಲ ನಿನಗೆ ನ್ಯಾಯವನ್ನು ದೇವರು ದೊರಕಿಸಿಕೊಡ್ತಾನೆ. ಎಲ್ಲೆಲ್ಲಿ ನೀನು ಪರಿಶುದ್ಧತೆಯನ್ನು ನಷ್ಟಪಡಿಸಿಕೊಂಡಿದೆಯೋ ಅಲ್ಲಿ ನಿನಗೆ ಪರಿಶುದ್ಧತೆಯನ್ನು ವಾಕ್ಯದ ಮೂಲಕ ದೇವರು ತಿರುಗಿ ಕೊಡೋರಾಗಿದ್ದಾರೆ. ಎಲ್ಲೆಲ್ಲಿ ನಿನ್ನ ಜೀವಿತದಲ್ಲಿ ಕಾರ್ಯ ಶೂನ್ಯವಾಗಿದೆಯೋ, ಏನು ಕಾರ್ಯ ನಡೀತಾ ಇಲ್ವೋ, ಯಾವುದಕ್ಕೆ ಕೈ ಹಾಕಿದ್ರೂ ಕೂಡ ನಿಷ್ಫಲತೆಯನ್ನು ಅನುಭವಿಸ್ತಿದೆಯೋ, ಎಲ್ಲೆಲ್ಲಿ ನಿನ್ನ ಜೀವಿತ ಬಿದ್ದು ಹೋಗಿದೆಯೋ ಅಲ್ಲೆಲ್ಲವೂ ಕೂಡ ದೇವರ ವಾಕ್ಯ ಕಾರ್ಯ ಸಾಧಕವಾಗಿ ನಿನ್ನ ಜೀವಿತವನ್ನು ಕಟ್ಟಿ ಎಬ್ಬಿಸುವಂಥದ್ದಾಗಿದೆ. ಹಾಗಾದರೆ ಇಷ್ಟು ಗುಣಲಕ್ಷಣಗಳಿರುವಂಥ ದೇವರ ವಾಕ್ಯಕ್ಕೆ ನಿನ್ನನ್ನು ನೀನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡ್ತೀಯಾ? ನನ್ನೊಂದಿಗೆ ಸೇರಿ ನೀನು ಪ್ರಾರ್ಥನೆ ಮಾಡೋದಾದರೆ ನಿನ್ನ ಜೀವಿತದಲ್ಲಿ ಈ ದೇವರ ವಾಕ್ಯ ಶ್ರೇಷ್ಠಕರವಾಗಿ ನಿನ್ನನ್ನು ಮೇಲೆತ್ತಿ ನಿಲ್ಲಿಸುವಂಥದ್ದಾಗಿದೆ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆ, ಕೇಳಲ್ಪಟ್ಟ ದೇವರ ವಾಕ್ಯದ ಗುಣಲಕ್ಷಣಗಳು ನಮ್ಮೆಲ್ಲರ ಜೀವಿತದಲ್ಲಿ ನಮ್ಮನ್ನು ಆಳ್ವಿಕೆ ಮಾಡಲಿ. ನಿನ್ನ ಶಾಶ್ವತವಾದ ದೇವರ ವಾಕ್ಯ, ದೇವರ ದೈವ ಪ್ರೇರಿತವಾದ ದೇವರ ವಾಕ್ಯ, ಸಜೀವವಾದ ದೇವರ ವಾಕ್ಯ, ಕಾರ್ಯ ಸಾಧಕವಾದ ದೇವರ ವಾಕ್ಯ, ನ್ಯಾಯವಾದದ್ದು, ಶುದ್ಧವಾದದ್ದು, ಸಿಹಿಯಾದಂಥ ನಿನ್ನ ವಾಕ್ಯ ನನ್ನ ಜೀವಿತದಲ್ಲಿ ಅದ್ಭುತ ಮಾಡಲಿ. ನನ್ನನ್ನು ಒಪ್ಪಿಸಿಕೊಡ್ತೇನೆ. ನೀನೇ ಮಹಿಮೆ ಹೊಂದು. ನಿನ್ನ ವಾಕ್ಯಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಡೆಯಲಿಕ್ಕೆ, ನನ್ನ ಜೀವಿತದಲ್ಲಿ ಎಲ್ಲೆಲ್ಲಿ ನಿರ್ಜೀವವಾಗಿದೆಯೋ ಅಲ್ಲೆಲ್ಲ ಜೀವವನ್ನು ತುಂಬಿಕೊಳ್ಳಲಿಕ್ಕೆ, ಎಲ್ಲೆಲ್ಲಿ ನನ್ನ ಜೀವಿತ ಕಹಿಯಾಗಿ ಮಾರ್ಪಟ್ಟಿದೆಯೋ ಅಲ್ಲೆಲ್ಲ ಸಿಹಿಯಾಗಿ ಮಾರ್ಪಡಲಿಕ್ಕೆ, ಎಲ್ಲೆಲ್ಲಿ ನನ್ನ ಜೀವಿತ ಅಶುದ್ಧವಾಗಿದೆಯೋ ಅಲ್ಲೆಲ್ಲ ಒಂದು ಪರಿಶುದ್ಧತೆಯನ್ನು ಕಂಡುಕೊಳ್ಳಲಿಕ್ಕೆ, ಎಲ್ಲೆಲ್ಲಿ ನನ್ನ ಜೀವಿತ ಮನುಷ್ಯ ಪ್ರೇರಿತವಾಗಿದೆಯೋ ಅಲ್ಲೆಲ್ಲ ದೈವ ಪ್ರೇರಿತವಾಗಿ ಮಾರ್ಪಡಲಿಕ್ಕೆ, ಎಲ್ಲೆಲ್ಲಿ ನನ್ನ ಜೀವಿತ ನಿರ್ಜೀವವಾಗಿ ಮಾರ್ಪಟ್ಟಿದೆಯೋ ಅಲ್ಲೆಲ್ಲ ಜೀವವನ್ನು ಹೊಂದಿಕೊಳ್ಳಲಿಕ್ಕೆ ನಿನ್ನ ವಾಕ್ಯ ನನ್ನ ಜೀವಿತದಲ್ಲಿ ಕಾರ್ಯ ಮಾಡಲಿ. ನನ್ನನ್ನೇ ನಾನು ಒಪ್ಪಿಸಿಕೊಡ್ತೇನೆ. ನೀನು ಅದ್ಭುತ ಮಾಡು. ನೀನು ಮಾತಾಡಿದಕ್ಕಾಗಿ ನಿನಗೆ ಮಹಿಮೆ, ಎಲ್ಲ ಘನತೆ ಸಲ್ಲಿಸ್ತೇನೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ದೇವರು ತಾನೇ ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಈ ವಾಕ್ಯ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ನಿಮಗೆ ಗೊತ್ತಿರುವ ಅನೇಕರಿಗೆ ವಾಕ್ಯವನ್ನು ಕಳಿಸಿಕೊಡಿ. ಅವರು ಕೂಡ ಕೇಳಿ ದೇವರ ವಾಕ್ಯದ ಆ ಗುಣಲಕ್ಷಣಗಳನ್ನು ಅನುಭವಿಸಲಿ. ಆ ವಾಕ್ಯದ ಗುಣಲಕ್ಷಣಗಳಿಗೆ ಅವರನ್ನು ಕೂಡ ಅವರು ಸಮರ್ಪಿಸಿಕೊಡಲಿ. ದಯಮಾಡಿ ನಿಮಗೆ ಗೊತ್ತಿರುವ ಪ್ರತಿಯೊಬ್ಬರಿಗೂ ಕೂಡ ಇದನ್ನು ನೀವು ಶೇರ್ ಮಾಡಿ. ಅವರು ಕೂಡ ದೇವರ ವಾಕ್ಯದಲ್ಲಿ ಬೆಳೆದು ಬರಲಿಕ್ಕೆ, ಆ ದೇವರ ವಾಕ್ಯದ ಗುಣಲಕ್ಷಣಗಳನ್ನು ತಿಳ್ಕೊಳ್ಳಿಕ್ಕೆ ಸಹಾಯವಾಗುವಂಥದ್ದಾಗಿರ್ತದೆ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ.
ನಂತರ ನಿಮಗೆ ಯಾವುದಾದ್ರೂ ಪ್ರಾರ್ಥನಾ ಮನವಿಗಳಿರೋದಾದರೆ ಕೆಳಗೆ ಕೊಟ್ಟಿರುವ ನಂಬರ್ಗೆ ನೀವು ಸಂಪರ್ಕ ಮಾಡೋದಾದರೆ ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ನಂತರ ಪ್ರತಿದಿನ ಸಂಜೆ 7:30 ಇಂದ 8:45 ಗಂಟೆ ನಡೆಯುವಂಥ ಸಂಜೆ ಗೂಗಲ್ ಮೀಟಿನ ಪ್ರೇಯರ್ಗೆ ನೀವು ಜಾಯಿನ್ ಆಗಬೇಕಂದ್ರೆ ನಮಗೆ ಕೆಳಗೆ ಕೊಟ್ಟಿರುವ ಅದೇ ನಂಬರ್ನಲ್ಲಿ ವಾಟ್ಸಪ್ ಇದೆ, ಅದರಲ್ಲಿ ನೀವು ಲಿಂಕನ್ನು ಕೇಳಿಕೊಳ್ಳೋದಾದರೆ ನಾವು ಲಿಂಕನ್ನು ಕಳಿಸ್ಕೊಳ್ತೇವೆ. ನಮ್ಮ ಪ್ರತಿದಿನದ ಪ್ರಾರ್ಥನೆ ಕೂಟಕ್ಕೆ ಅದರ ಮೂಲಕ ನೀವು ಜಾಯಿನ್ ಆಗ್ಬೋದು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆಮೇನ್. ಪ್ರೈಸ್ ದ ಲಾರ್ಡ್.